ಗಣೇಶನ ಹಬ್ಬಕ್ಕೆ ಗರ್ಗರಿಯಾದ ಕರ್ಜಿಕಾಯಿ ಹೇಗೆ ಮಾಡಿದೆ ಗೊತ್ತಾ? ಒಂದು ಕೊಬ್ಬರಿ ತುರ್ಕೊಂಡೆ, ಅದಕ್ಕೆ ಒಂದು ಸ್ವಲ್ಪ ಎಳ್ಳು, ಗಸಗಸೆ, ಹಾಗೆಯೇ 1.5 ಕಪ್ಪಿಗೆ 1 ಗ್ಲಾಸ್ ಆಗುವಷ್ಟು ಸಕ್ಕರೆ, ಇದನ್ನು ತೊಗೊಂಡು ಚಿರೋಟಿ ರವೆ ತೊಗೊಂಡು ನಾನು ಇಲ್ಲಿ ಹಿಟ್ಟು ಕಲಿಸಿದೆ. ಯಾಕೆಂದರೆ ಸ್ವಲ್ಪ ಗರ್ಗರಿಯಾಗಿರುತ್ತೆ ಅಂತ ಯಾರೋ ಕೇಳಿದ್ದೆ ನೋಡಿ. ಚಿರೋಟಿ ರವೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ತುಪ್ಪ, ಸ್ವಲ್ಪನೇ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಹಿಟ್ಟು ಕಲಸಿಟ್ಕೊಂಡೆ. ಈಗ ಇಲ್ಲಿ ಎಳ್ಳು, ಗಸಗಸೆ ಮತ್ತು ಕೊಬ್ಬರಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹುರ್ಕೊಂಡು ಸಕ್ಕರೆ ಜೊತೆಗೆ ತರ್ತರಿಯಾಗಿ ಒಂದು ಮಿಕ್ಸರ್ಗೆ ಹಾಕ್ಕೋಬೇಕು, ತುಂಬ ಸಣ್ಣ ಆಗಬಾರ್ದು. ಆ ಮಿಕ್ಸರ್ ಕೂಡ ರೆಡಿ ಆಯಿತು. ಈಗ ಹಿಟ್ಟು ಕಲಸಿಟ್ಕೊಂಡಿದ್ನಲ್ವ ಗಟ್ಟಿಯಾಗಿ ಚಿರೋಟಿ ರವೆದು ಹಿಟ್ಟು, ಇದನ್ನು ಚೆನ್ನಾಗಿ ಹಿಟ್ಟು ಹಾಕಿನೇ ಲಟ್ಸಿದೆ. ಚೆನ್ನಾಗಿ ಬಂತು, ತೆಳ್ಳಗೆ ಲಟ್ಸ್ಕೋಬೇಕು. ಒಂದು 5-6 ಲಟ್ಸಿಟ್ಕೊಂಡು ಅದಕ್ಕೆ 1 ಚಮಚದಷ್ಟು ಕೊಬ್ಬರಿ ಸಕ್ಕರೆ ಮಿಶ್ರಣ ಮಾಡ್ಕೊಂಡಿದ್ನಲ್ವ ಅದನ್ನು ಸ್ಟಫ್ ಮಾಡಿಬಿಟ್ಟು ನೋಡಿ ಈ ಥರ ರೋಲರಲ್ಲಿ ಕಟ್ ಮಾಡಿಬಿಟ್ಟು ಚಂದ ಮಾಡಿ ಸ್ವಲ್ಪ ಬಿಸಿ ಬಿಸಿ ಎಣ್ಣೆಯಲ್ಲಿ ಕರೆದೆ. ಗರ್ಗರಿಯಾದ ಕರ್ಜಿಕಾಯಿ ಗಣೇಶನಿಗೆ ರೆಡಿ ಆಯಿತು.